ಹಾಯ್, ಎಲ್ಲರಿಗೂ ಶುಭ ದಿನ. ಇವತ್ತು ಬಿಸಿಬೇಳೆಬಾತ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಟೊಮೊಟೊ ಮತ್ತು ಈರುಳ್ಳಿ, ತರಕಾರಿ ಇದನ್ನೆಲ್ಲ ಹೆಚ್ಕೊಂಡಿದ್ದೀನಿ. ಈಗ ಇದಕ್ಕೆ ತೊಗರಿಬೇಳೆನ ಬೇಯಿಸೋಣ. ತೊಗರಿಬೇಳೆ 1 ಕಪ್ ತೊಗೊಂಡಿದ್ದೀನಿ. ಈಗ ಇದನ್ನು ತೊಳ್ಕೊಳ್ಳೋಣ. ಇದಕ್ಕೆ ಹಾಗೆ ಒಂದು ಪಾವು ಅಂತೀವಲ್ಲ, ಅದರಲ್ಲಿ 1 ಪಾವು ಅಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ಹಾಗೆ ತೊಳ್ಕೊಂಬಿಡೋಣ. ಆಯಿತು, ತೊಳ್ಕೊಂಡು ಈಗ ನಾನು ಹೆಚ್ಚಿಟ್ಟಿರುವ ತರಕಾರಿಗಳನ್ನ ಹಾಕೊಳ್ತೀನಿ. ಇದಕ್ಕೆ ತರಕಾರಿಗೆ ನಾನು ಕ್ಯಾರೆಟು ಮತ್ತು ಬಟಾಣಿ ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ, ಅದನ್ನು ಆ್ಯಡ್ ಮಾಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಗೆಡ್ಡೆಕೋಸು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ತೊಳ್ಕೊಂಡಿದ್ದೆ ಮೊದಲೇ ನಾನು, ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಹಾಕೊಳ್ತೀನಿ, ಯಾಕಂದರೆ ನಾವು ಒಗ್ಗರಣೆ ಮಾಡ್ತೀವಲ್ಲ ಆವಾಗೂ ಕೂಡ ಟೊಮೊಟೊ ಬೇಕಾಗುತ್ತೆ. ಇದೊಂದು ಚೂರು ಹುಳಿ ಇರಲಿ ಅಂತ ಹೇಳಿ ಸ್ವಲ್ಪ ಟೊಮೊಟೊ, ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದೆಲ್ಲ ಆದಮೇಲೆ ನೀರು, ನಿಮಗೆ ಪ್ರಮಾಣ ತಕ್ಕಂಗೆ ಎಷ್ಟು ನೀರು ಬೇಕು ಅದಕ್ಕೆ ಅಷ್ಟು ಹಾಕೋಬೋದು. ಸ್ವಲ್ಪ ನೀರು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ತರಕಾರಿ ಅಲ್ವಾ, ಅದೇ ನೀರು ಬಿಟ್ಕೊಳ್ಳುತ್ತೆ. ಈಗ ಸ್ಟವ್ ಹಚ್ಚಿ ಇಟ್ಬಿಡೋಣ ಬೇಯೋದಕ್ಕೆ. ಕುಕ್ಕರ್ ಇಟ್ಟಾಯಿತು. ಈಗ ಒಗ್ಗರಣೆಗೆ ಹುಣಸೆಹಣ್ಣು ನೆನೆ ಹಾಕೊಳ್ಳೋಣ. ಅಂದರೆ ಹುಣಸೆಹಣ್ಣು ಸ್ವಲ್ಪ ಹುಳಿ ಬಿಡೋದಕ್ಕೆ ನೆನೆ ಹಾಕಬೇಕಾಗತ್ತೆ. ಈ ಥರ ನೀರು ಹಾಕಿ ಸ್ವಲ್ಪ ಹೊತ್ತು ಬಿಡಿ. ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕ್ಬೋದು. ವಿಶಿಲ್ ಕೂಗಿದೆ. ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ. ಆಯಿಲ್ ಹಾಕೋಣ. 2 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಸಾಸಿವೆ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಹುಣಸೆ ರಸ ಆ್ಯಡ್ ಮಾಡೋಣ. ಇದಕ್ಕೆ ನಾನು MTRದು ಬಿಸಿಬೇಳೆ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕುದೀತಾ ಇದೆ. ಈಗ ಕುಕ್ಕರಲ್ಲಿರೋದನ್ನು ಓಪನ್ ಮಾಡ್ಕೊಳ್ಳೋಣ. ನಾವು ಈ ಮಿಶ್ರಣನ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿಬೇಳೆ ಬಾತ್ ಜೊತೆಗೆ ಚೋಚೋ ರೆಡಿ.